ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ ನಾನು ಸ್ಯಾರಿಗೇ ಹಾಕ್ತಾಯಿದ್ದೀನಿ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥ ಜುಮ್ಕಾ ಡಿಸೈನ ನಾನು ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಕೂಡ ಸ್ಯಾರಿಗೆ ಹಾಕಬೇಕಾಗಿತ್ತು, ಸೊ ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಡಿಸೈನ್ ಸ್ಟಾರ್ಟಿಂಗಲ್ಲಿ ನೋಡಿ, ಈ ಥರ ಒಂದು ಸರಿ ನಾವು ಥ್ರೆಡ್ನ ತೊಗೋಬೇಕು. ಅದಾದಮೇಲೆ ಮತ್ತೊಂದು ಸರಿ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಥ್ರೆಡ್ನ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಥರ ಹಿಡ್ಕೊಂಡು ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಫಸ್ಟು ಒಂದು ಚೈನ್ ಥರ ಹಾಕ್ಕೊಂಡು ಮತ್ತೆ ಈ ನೋಡಿ ಈ ರೀತಿ ಥ್ರೆಡ್ನ ಹಿಡ್ಕೊಂಬಿಟ್ಟು ಆ ಎರಡು ಥ್ರೆಡ್ನು ಹಿಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ ಸ್ನೇಹಿತರೆ. ಹಿಡ್ಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕಾಗತ್ತೆ. ಈಗ ನಮಗೆ ನೋಡಿ ಇಲ್ಲಿ ಒಂದು ಜಡೆ ಹಣ್ದಿರೋ ಥರ ಒಂದು ಲಾಕ್ ಥರ ಬಂದಿದೆ. ಇಲ್ಲಿಂದ ನಮಗೆ ಹಾಕ್ಕೊಂಡೋಗೋದು ತುಂಬ ಈಸಿ ಆಗುತ್ತೆ. ಫಸ್ಟು ಚೈನು ಅಥವಾ ಲಾಕ್ ಏನು ಮಾಡ್ಕೋತೀವಲ್ಲ, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಕಲ್ತಿರೋರಿಗೆ ಆರಾಮಾಗಿ ಈಸಿಯಾಗಿ ಹಾಕ್ಕೋಬೋದು. ಈಗ ನಾನು ನೋಡಿ ಇದೇ ಥರ 7 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 7 ಚೈನ್ಗಳನ್ನ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಟರ್ನ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಏನು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಥ್ರೆಡ್ನ ತಂದು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನಮಗೆ ಈ ಥರ ಒಂದು ಸರ್ಕಲ್ ಶೇಪ್ ಅಥವಾ ರೌಂಡ್ ಶೇಪ್ ಕ್ರಿಯೇಟ್ ಆಗುತ್ತೆ. ಈಗ ಅಲ್ಲಿಂದ ನಾವೆಲ್ಲಿ ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದನೇ ಚೈನ್ ಹಾಕ್ಕೋಬೇಕು. ಇಲ್ಲಿ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೋಬೇಕು. 2 ಸರಿ ಥ್ರೆಡ್ನ ತೊಗೊಂಡು ಆ ರೌಂಡ್ ಶೇಪ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ತರಬೇಕು. ಈಗ ನೀಡಲ್ ಮೇಲೆ 4 ಲೂಪ್ ಇರುತ್ತೆ. 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ, ಮತ್ತು ಇನ್ನು 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೋಬೇಕು. ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ, ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ನಾನೇನು ಥ್ರೆಡ್ ತೋರಿಸ್ತಾ ಇದ್ದೀನಲ್ವಾ, ನಾನು ಈ ಥ್ರೆಡ್ನು ಕೂಡ ಈ ಸರ್ಕಲ್ ಒಳಗಡೆ ಸೇರಿಸ್ಕೊಂಡು ನಾನಿಲ್ಲಿ ಕಂಬನ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಈ ಥರ ಮಾಡೋದೇನಾದರೂ ಕಷ್ಟ ಅಂತ ಅನಿಸಿದ್ರೆ ನಾವು ಸ್ಟಾರ್ಟಿಂಗ್ ಏನು ಕಂಬ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆ ಕಡೆನೇ ಅದನ್ನು ಹಾಗೆ ಬಿಟ್ಬಿಡಿ. ಲಾಸ್ಟಲ್ಲಿ ನಾವು ಅದನ್ನು ಗಮ್ ಹಾಕಿ ಬೇಕಾದರೆ ಅಂಟಿಸ್ಕೋಬೋದು. ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಅದನ್ನು ಜೊತೆಗೆ ಇಟ್ಕೊಂಡು ಇಲ್ಲಿ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನಮಗೆ ಕೆಳಗಡೆ ಆ ರೌಂಡ್ ಶೇಪ್ ಏನು ಬರುತ್ತೆ ಅಲ್ವಾ, ಅದು ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಆ ಥ್ರೆಡ್ನೂ ಸೇರಿಸ್ಕೊಂಡೇ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವು ಸ್ಟಾರ್ಟಿಂಗ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಕೌಂಟನ್ನು ಬಿಟ್ಟು ನಾವಿಲ್ಲಿ ಒಟ್ಟು 15 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ಕಂಬ ಮಾಡಿ ಆದಮೇಲೆ ನಾವು ಸ್ಟಾರ್ಟಿಂಗ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ನ ಬಿಡಬೇಕು. ಮೊದಲನೇ ಒಂದು ತ್ರಿಬಲ್ ಕ್ರೋಶ ಕಂಬ ಏನಿರುತ್ತೆ ಅದರ ಒಂದು ಹೋಲ್ ಗ್ಯಾಪಲ್ಲಿ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನಮಗೆ ಈ ಜುಮ್ಕಾ ಅದು ಶೇಪ್ ಏನು ಬರುತ್ತೆ ಅಲ್ವಾ ಅದು ಬರುತ್ತೆ. ಈಗ ಮೇಲ್ಗಡೆ ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ಇಲ್ಲಿಗೆ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಆ ಥ್ರೆಡ್ನ ಎಳೆದು ಬಿಟ್ಕೊಳ್ಳಿ. ಈಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತಲ್ವಾ, ಅದಾದಮೇಲೆ ನಾವಿಲ್ಲಿ ಈ ಥ್ರೆಡ್ನ ನೋಡಿ ಈ ಥರ ಗಂಟಾಕಿ ಇಟ್ಕೊಂಡಿರಬೇಕು. ನಮಗೆ ನೆಕ್ಸ್ಟ್ ಡಿಸೈನ್ ಹಾಕೋದಕ್ಕೆ ಅದನ್ನು ಯೂಸ್ ಮಾಡಬೇಕಾದ್ರೆ ಫಾಸ್ಟಾಗಿ ಡಿಸೈನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ಯಾರಿ ಕಲರ್ದು ಥ್ರೆಡ್ನ ತೊಗೋತಾ ಇದ್ದೀನಿ. ನಾನಿಲ್ಲಿ ಏನಂದರೆ ಒಂದು ಬ್ಲೂ ಕಲರಲ್ಲಿ ಕಂಬಗಳನ್ನ ಮಾಡಿಕೊಂಡು ಬಾರ್ಡರ್ಗೆ ಈ ರೀತಿ ಸಿಲ್ವರ್ ಕಲರ್ನ ಕೊಟ್ಟಿದ್ದೀನಿ. ಇನ್ನೊಂದು ಜುಮ್ಕಾಗೆ ಸಿಲ್ವರ್ ಕಲರಲ್ಲಿ ವರ್ಕ್ ಮಾಡಿಕೊಂಡು ಬಾರ್ಡರ್ಗೆ ಬ್ಲೂ ಕಲರ್ ಥ್ರೆಡ್ನ ಕೊಟ್ಟಿದ್ದೀನಿ. ಈ ಥರ ನಾನಿಲ್ಲಿ 2 ಕಲರಲ್ಲೂ ಈ ಜುಮ್ಕಾಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತಂದರೆ ಇಲ್ಲೇನು ನಾವು ಥ್ರೆಡ್ನ ಎಂಡ್ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ಸ್ಟೆಪ್ದು ಅಲ್ಲೇ ನಾವು ಹೋಲ್ ಗ್ಯಾಪಲ್ಲಿ ಈ ಥರ
ಥ್ರೆಡ್ನ ತೊಗೊಂಡು ಗಂಟು ಹಾಕ್ಕೋಬೇಕು. ಅಂದರೆ ನೆಕ್ಸ್ಟ್ ನಾವು ಯಾವ ಕಲರ್ ಥ್ರೆಡ್ ಯೂಸ್ ಮಾಡ್ತೀವಲ್ಲ ಅದನ್ನು ಗಂಟು ಹಾಕ್ಕೋಬೇಕಾಗುತ್ತೆ. ಇದನ್ನು ಕೂಡ ಇಲ್ಲಿ ನಾನು 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ನಿಮಗೆ ಈ ರೀತಿ ಹಿಡ್ಕೊಂಡು ಹಾಕೋದು ಕಷ್ಟ ಆದರೆ ಸ್ನೇಹಿತರೆ, ನಾವು ಆ ಥ್ರೆಡ್ನ ರೈಟ್ ಸೈಡ್ಗೆ ಬಿಟ್ಕೊಂಡ್ಬಿಡ್ಬೋದು. ಬಟ್ ನಾನು ತುಂಬ ಗಮ್ ಪೇಸ್ಟ್ ಮಾಡಬೇಕಾಗುತ್ತೆ ಅಂತಂದು ಹೇಳಿಬಿಟ್ಟು ಇದೇ ಥರ ಹಿಡ್ಕೊಂಡೇ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ನಾವೇನು ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕಿರ್ತೀವಲ್ಲ ಅದರ ಒಂದು ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಈ ರೀತಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲೂ ಕೂಡ ಈ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನಿಮ್ಗೇನಾದರೂ ಈ ಥರ ಹಾಕೋದು ಕಷ್ಟ ಅಂತ ಅನಿಸಿದ್ರೆ ನೀವು ಆ ಥ್ರೆಡ್ಗಳನ್ನ ಒಂದು ಸೈಡ್ ಪಕ್ಕಕ್ಕೆ ಇಟ್ಕೊಂಬಿಡಿ. ಲಾಸ್ಟಲ್ಲಿ ಬೇಕಂದರೆ ನಾವು ಗಮ್ ಪೇಸ್ಟ್ ಮಾಡ್ಕೋಬೋದು. ಇದೇ ಥರ ನಾವಿನ್ನು ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪಲ್ಲೂ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ. ನಾವು ಇನ್ನೇನು ಒಂದು ಥ್ರೆಡ್ಗೆ ಎಂಡಲ್ಲಿದ್ದೀವಿ ಅಂತ ಅಂದಾಗ ನಾನು ಥ್ರೆಡ್ ಏನು ಬ್ಯಾಲೆನ್ಸ್ ಮಾಡ್ಕೊತಾ ಇರ್ತೀನಲ್ವ ಅದನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನ್ ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಇಲ್ಲಿಗೆ ನಾನು ಕಟ್ ಮಾಡಿಕೊಂಡೆ ಅಲ್ವಾ, ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಇಲ್ಲಿಂದ ಕೂಡ ನಾನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ. ಇದೇ ಥರ ನಾನು ಆಗಲೇ ಹೇಳ್ದಾಗೆ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈಗ ಪೂರ್ತಿ ಕಂಪ್ಲೀಟ್ ಆಗಿದೆ ಅಲ್ವಾ. ನಾನು ಸ್ಟಾರ್ಟಿಂಗ್ ಏನು ಸಿಂಗಲ್ ಕ್ರೋಶ ಸ್ಟಾರ್ಟ್ ಮಾಡಿಕೊಂಡೆ ಥ್ರೆಡ್ ಗಂಟು ಹಾಕ್ಕೊಂಡು ಅದರೊಳಗಡೆ ಕೂಡ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಮಾಡಿಕೊಂಡು ಇಲ್ಲೂ ಕೂಡ 2 ಸರಿ ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಈ ಒಂದು ಸ್ಟೆಪ್ಪು ಕೂಡ ನಮಗೆ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಈಗ ನೋಡಿ ನನಗದು ಕಂಪ್ಲೀಟ್ ಆಯ್ತಲ್ವಾ. ಈ ಥ್ರೆಡ್ನ ಈ ಥರ ಗಂಟು ಹಾಕಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ, ನೆಕ್ಸ್ಟ್ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ. ಈಗ ನೋಡಿ ನಾವು ಈ ಥ್ರೆಡ್ಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಕೋಬೇಕು. ಇಲ್ಲಿ ಈ ಥ್ರೆಡ್ಡು ಆಲ್ಮೋಸ್ಟ್ ಒಂದು ರೌಂಡ್ ಬಂದಿರುತ್ತೆ ಸ್ನೇಹಿತರೆ. ನಾವು ಬೇಕು ಅಂದರೆ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಬಿಡ್ಬೋದು. ನಾನೇನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಥ್ರೆಡ್ನ ಬಿಟ್ಬಿಟ್ಟು ಕಟ್ ಮಾಡ್ತೀನಿ. ಯಾಕಂದರೆ ಅದನ್ನು ಗಮ್ ಜೊತೆ ಅಂಟಿಸ್ಕೊಂಬಿಡೋಣ ಅಂತಂದು ಹೇಳ್ಬಿಟ್ಟು ಆ ಥರ ಮಾಡ್ತೀನಿ. ಈಗ ನೋಡಿ ಇಲ್ಲೇನು ನಾವು ಲಾಸ್ಟ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕಟ್ ಮಾಡಿರೋ ಅಂಥ ಥ್ರೆಡ್ನೂ ಜೊತೆಗೇ ಪೇಸ್ಟ್ ಮಾಡ್ತೀನಿ. ಇನ್ನು ಉಳಿದಿರೋ ಅಂಥ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಸಾಕು, ಅಷ್ಟೇ. ನೋಡಿ ನಮಗೆ ಈ ಜುಮ್ಕಾ ಡಿಸೈನ್ ಅನ್ನೋದು ರೆಡಿಯಾಗಿದೆ. ಈಗ ಇದನ್ನೇ ನಾವು ಈ ಗಮ್ಮೆಲ್ಲ ಸ್ವಲ್ಪ ಆರೋವರೆಗೂ ಹಂಗೆ ಇಟ್ಬಿಟ್ಟು ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಅಂದರೆ ನಾವೇನು ಮೇಲ್ಗಡೆ ವರ್ಕ್ ಮಾಡಿರ್ತೀವಲ್ಲ ಅದನ್ನು ನಾವು ಒಳಗಡೆ ಹಾಕ್ಕೋಬೇಕು. ಒಳಗಡೆ ಹಾಕ್ಕೊಂಡಾಗ ನಮಗೆ ನೋಡಿ ಈ ಥರ ಬರುತ್ತೆ ಡಿಸೈನು. ಅಂದರೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಬರುತ್ತೆ. ಈಗ ನಾವೇನಾದರೂ ವಾಶ್ ಮಾಡೋ ಸೀರೆಗಳಾದರೆ ವಾಶ್ ಮಾಡಿದಾಗ ಏನಾಗುತ್ತೆ, ಅದು ಒಂಥರ ಇಸಿಕೊಂಡಂಗೆ ಆಗುತ್ತೆ ನಾವು ಮಾಡಿರೋ ಅಂಥ ಡಿಸೈನು. ಸೊ ಹಾಗಾಗಿ ನಾನಿಲ್ಲಿ ಕ್ಯಾಪ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಬೀಡನ್ನ ಯೂಸ್ ಮಾಡಿದಾಗ ನಮಗೆ ಸ್ಟಿಫಾಗಿ ನಾವು ಸೀರೆ ನೀರಿಗೆ ಹಾಕಿದ್ರೂ ಅದು ಹಾಗೇ ಇರುತ್ತೆ ಡಿಸೈನು. ಹಾಗಾಗಿ ನಾನಿಲ್ಲಿ ಈ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಕ್ಯಾಪ್ ಬೀಡನ್ನ ಹಾಕಿ ಆ ಹೋಲ್ ಏನಿದೆ ಅಲ್ವಾ, ಕ್ಯಾಪ್ ಹೋಲು ಮತ್ತು ಜುಮ್ಕಾ ಹೋಲು ಎರಡೂ ಒಂದೇ ಕಡೆ ಇರೋ ಥರ ನೋಡಿಕೊಂಡು ಈ ಥರ ಹಾಕಿ ಇಡಬೇಕು. ಈಗ ಎಲ್ಲನೂ ನಾನು ಇದೇ ಥರ ಪ್ರಿಪೇರ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಆಗಲೇ ಒಂದು ಅರ್ಧ ಸೀರೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾನೀಗ ಸ್ಯಾರಿಗೆ ಹಾಕ್ತೀನಿ. ಇಲ್ಲಿ ನಾನು 2.5 ಇಂಚಿಗೆ ಒಂದೊಂದು ಕುಚ್ಚನ್ನು ಕಟ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಬೇಕು ಅಂದರೆ 2 ಇಂಚಿಗೂ ಕೂಡ ಹಾಕೋಬೋದು. ನಾನು ಸ್ವಲ್ಪ ದೂರನೇ ಹಾಕ್ಕೊಂಡಿದ್ದೀನಿ. ನನ್ನ ಪ್ರಕಾರ ಈ ಡಿಸೈನ್ನ ನಾವು ಒಂದು 2 ಇಂಚು ಅಥವಾ 1.5 ಇಂಚು
ಗ್ಯಾಪ್ನ ಬಿಟ್ಕೊಂಡು ಹಾಕಿದ್ರೇ ಚೆನ್ನಾಗಿರುತ್ತೆ. ತುಂಬ ಹತ್ರ ಹಾಕಿದ್ರೂ ಚೆನ್ನಾಗಿರಲ್ಲ, ಹಾಗಂತ ತುಂಬ ದೂರ ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಈಗ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನಾನಿಲ್ಲಿ ಒಂದು ಸೈಡ್ 3 ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಅದು ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತೆ ಸ್ನೇಹಿತರೆ. ಆ ಥರ ನಾನಿಲ್ಲಿ ಕಾಟನ್ ಥ್ರೆಡ್ನ ತೊಗೊಂಡು ಹಾಕೋತಾ ಇದ್ದೀನಿ. ಫಸ್ಟು ಸೀರೆಗೆ ಲಾಕ್ ಮಾಡ್ಕೊಂಬಿಟ್ಟು ಒಂದು 3mm ಬೀಡ್ ಗೋಲ್ಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪರ್ಲ್ ಬೀಡ್ ಹಾಕ್ಕೊಂಡಿದ್ದೀನಿ. ಪರ್ಲ್ ಬೀಡ್ ಆದಮೇಲೆ ನಾನಿಲ್ಲಿ ಈ ಜುಮ್ಕಾ ಡಿಸೈನ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಇದರೊಳಗಡೆ ಒಂದು ಸ್ಮಾಲ್ ಬೀಡನ್ನ ಹಾಕೋತೀನಿ. ಈ ಸ್ಮಾಲ್ ಬೀಡ್ ಏನಂದರೆ ನಮಗೆ ಲಾಕ್ ಹಾಕೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಇಲ್ಲಿ ಥ್ರೆಡ್ಡಲ್ಲಿ ಏನು ಲಾಕ್ ಮಾಡ್ಕೋತೀವಲ್ಲ ಅದು ಈಸಿಯಾಗಿ ಕೂತ್ಕೊಳ್ಳುತ್ತೆ. ಈಗ ಮತ್ತೆ ನಾನು ಈ ಕುಚ್ಚು ಹಾಗೆಯೇ ಮೇಲ್ಗಡೆ ಬೀಡ್ ಏನು ಕಾಣಿಸ್ತಾ ಇದೆ ಅಲ್ವಾ, ಈ ಬೀಡು ಎಲ್ಲ ಹೋಲ್ ಒಳಗಡೆಯಿಂದನೂ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಡು ಈಗ ಸೀರೆಗೆ ಲಾಕ್ನ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಲಾಕ್ ಮಾಡ್ಕೋಬೇಕೋ ಆ ರೀತಿ ಲಾಕ್ನ ಮಾಡ್ಕೊಳ್ಳಿ. ನೀವು ಸೀರೆಗೆ ಹಾಕೋತೀರಾ ಅಂತ ಅನ್ನಂಗಿದ್ರೆ ಕಂಪಲ್ಸರಿ ಒಂದು 2ರಿಂದ 3 ಸರಿ ಲಾಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಥ್ರೆಡ್ ಕಿತ್ತೋಗಬಾರ್ದು. ಸೊ ಹಾಗಾಗಿ ಈಗ ಇಲ್ಲಿ ನಾನು 3 ಟೈಮ್ಸ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಆ 3 ಬೀಡು ಒಳಗಡೆಯಿಂದನೂ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಡು ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಟ್ರಿಮ್ಮರಿಂದ ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಈಗ ನಾನು ಆಲ್ರೆಡಿ ಒಂದು ಅರ್ಧ ಸೀರೆ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.